ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಮೊನ್ನೆ ನೈಟ್ ಡಿನ್ನರ್ಗೆ ಟೊಮೊಟೊ ಗೊಜ್ಜು ಮತ್ತು ಲೇಯರ್ ಚಪಾತಿ ಅಂದರೆ SP ಅಂತಾರಲ್ಲ, ಸ್ಪೆಷಲ್ ಚಪಾತಿ ಮಾಡಿದ್ದೆ. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ಅಂದ್ಬಿಟ್ಟು ಅದನ್ನು ಶೂಟ್ ಮಾಡಿದ್ದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಬ್ಯಾಚುಲರ್ ರೆಸಿಪಿ ಅಂತಲೇ ಕರಿಬೋದು. ತುಂಬ ಸಿಂಪಲ್ಲು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಟೊಮೊಟೊ ಗೊಜ್ಜನ್ನು ಮಾಡ್ಕೋಬೋದು. ಫಟ್ ಅಂತ ಆಗುತ್ತೆ. ಅವ್ರಿಗೆ ಚಪಾತಿ ಬೇಡ ಅಂದರೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇಲ್ಲಿ ನೋಡಿ, ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಟೊಮೊಟೊ ಬೇಕಲ್ವಾ. ಇದು ಸ್ವಲ್ಪ ಹುಳಿ ಟೊಮೆಟೊ, ನಾಟಿ ಟೊಮೆಟೊ ಅಂತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಗೊಜ್ಜು. ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಏನು ಜಾಸ್ತಿ ಹಾಕ್ತಾಯಿಲ್ಲ ಫ್ರೆಂಡ್ಸ್, ಟೊಮೆಟೊ ಜಾಸ್ತಿ ಹಾಕ್ತಾಯಿದ್ದೀನಿ. ಟೊಮೆಟೊ ಗೊಜ್ಜಲ್ವಾ, ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೂ ಚೆನ್ನಾಗಿರುತ್ತೆ. ನೀವು ಬೆಳಗ್ಗೆನೂ ಅದನ್ನು ರೈಸ್ ಜೊತೆ ಇಲ್ಲ ಚಪಾತಿ ಪೂರಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಏನಕ್ಕೆ ಹುಣಸೆ ಹಣ್ಣು ಅಂತಂದರೆ, ಈ ಟೊಮೆಟೊ ಅಷ್ಟು ಇತ್ತೀಚಿನ ಟೊಮೆಟೊಗಳಷ್ಟು ಹುಳಿ ಬರೋಲ್ಲ, ಏನೇ ನಾಟಿ ಟೊಮೆಟೊ ಅಂದರೂ. ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಟೊಮೆಟೊ ಆನಿಯನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊತೀನಿ. ಆಲ್ರೆಡಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಬೆಳ್ಳುಳ್ಳಿ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಬೇಕೇ ಬೇಕು, ಇಲ್ಲಾಂದರೆ ಚೆನ್ನಾಗಿರೋಲ್ಲ ಗೊಜ್ಜು. ಸೊ ನಾನಿಲ್ಲಿ ನಿಮ್ಗೆ ಗೊತ್ತಿರೋಗೆ ಯಾವಾಗಲೂ ನಾನು ಈ ಕಬ್ಬಿಣದ ಬಾಣಲೆನೇ ಯೂಸ್ ಮಾಡೋದು. ಸೊ ಐರನ್ ಡಿಫಿಷಿಯನ್ಸಿ ಚೆನ್ನಾಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಮಧ್ಯ ಮಧ್ಯೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಫ್ಲೇವರು. ಹಾಗಾಗಿ ನಾನು ಎಷ್ಟು ಸಾಸಿವೆ ಹಾಕಿದ್ದೀನಿ ಅದರ ಡಬಲ್ ಅಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಅವಾಯ್ಡ್ ಮಾಡಿದ್ದೀನಿ, ಸ್ವಲ್ಪ ಉದ್ದಿನಬೇಳೆನ ಫ್ಲೇವರ್ಗೆ ಹಾಕಿದ್ದೀನಿ. ಸೊ ಅದೆಲ್ಲ ಚಟಪಟ ಅಂತಂದಮೇಲೆ ಇವಾಗ ನಾನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿರೋಂತಹ ಒಂದೆರಡು ಹಸಿಮೆಣಸಿಕಾಯಿ ಹಾಕಿದ್ದೀನಿ ಜಸ್ಟ್ ಫ್ಲೇವರ್ಗೆ. ನಾವು ಆಮೇಲೆ ಖಾರ ಪುಡಿ ಹಾಕಬೇಕು. ಸೊ ಕರಿಬೇವು ಹಾಕಿದ್ದೀನಿ. ಕರಿಬೇವು ಮಿಸ್ ಮಾಡಿಬಿಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಸೌತ್ ಇಂಡಿಯನ್ ಡಿಶಸ್ಗೆಲ್ಲ. ಸೊ ಒಣಗಿದ್ರೂ ಪರವಾಗಿಲ್ಲ, ಸೊ ಒಣಗಿರೋ ಕರಿಬೇವು ಅದನ್ನು ಹಾಕಿಲ್ಲ ಅಂದ್ರೇ ಸ್ವಲ್ಪ ನಾವು ಹಸಿಮೆಣಸಿಕಾಯಿ ಹಾಕಿಬಿಟ್ಟು ಈರುಳ್ಳಿ ಹಾಕಿಬಿಟ್ಟು ಈಗ ಚೆನ್ನಾಗಿ ನಾನು ಅದನ್ನು ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, ನಿಮಗೆ ಈರುಳ್ಳಿ ಸ್ವಲ್ಪ ಕಡಿಮೆ ಬೇಕು ಇಲ್ಲ ಜಾಸ್ತಿ ಬೇಕು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತಂದರೆ ನಿಮ್ಮ ಚಾಯ್ಸು. ನೀವು ಜಾಸ್ತಿನಾರು ಹಾಕೋಬೋದು, ಸ್ವಲ್ಪ ಕಡಿಮೆನಾರು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಇಟ್ಟಿದ್ದೀನಿ. ಸೊ ಜಜ್ಜಿರೋ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಮಸಾಲೆ ಅಂದರೆ ಇದು ಒಂದೇ, ಶುಂಠಿ ಮತ್ತು ಬೆಳ್ಳುಳ್ಳಿ ಘಮ ಕೊಡೋದು. ಬಿಕಾಸ್ ನಾವು ಯಾವುದೇ ರೀತಿ ಮಸಾಲ ಪೌಡ್ರ್ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಪ್ಲೈನ್ ಖಾರ ಪುಡಿ ಹಾಕ್ತೀವಿ ಅಷ್ಟೇ ಖಾರಕ್ಕೆ. ಇಲ್ಲಿ ಈರುಳ್ಳಿ ಸಾಕು ಫ್ರೆಂಡ್ಸ್. ಎಷ್ಟು ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಒಂದೇ ಸಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್, ತುಂಬ ಈರುಳ್ಳಿ ಫ್ರೈ ಆಗೋದೇನು ಬೇಕಿಲ್ಲ, ಸ್ವಲ್ಪ ಜಸ್ಟ್ ಅದು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊನೆಲ್ಲ ಹಾಕಿಬಿಟ್ಟು ಜಸ್ಟ್ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದು ಸ್ವಲ್ಪ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತಂದರೆ ಒಂದು ಏನು ಟಿಪ್ಸ್ ಅಂದರೆ ಫ್ರೆಂಡ್ಸ್, ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಸ್ಮ್ಯಾಶ್ ಆಗುತ್ತೆ. ಇದು ಟೊಮೆಟೊ ಗೊಜ್ಜು ಆಗಿರೋದ್ರಿಂದ ನಾವೇನು ಇದನ್ನು ಕುಕ್ಕರಲ್ಲಿ ಬೇಯಿಸಲ್ವಲ್ಲ, ಸೊ ಬಾಣಲಿಲೇ ನಾವು ಇದನ್ನು ಉರಿಯೋದ್ರಿಂದ ಚೆನ್ನಾಗಿ ಇದು ಬೇಗ ಸ್ಮೂತ್ ಆಗುತ್ತೆ. ಉಪ್ಪು ಮತ್ತು ಜಸ್ಟ್ ಲೈಟಾಗಿ ಅರಿಶಿನ ಪುಡಿ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪು ಯೂಶ್ವಲಿ ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಮಿಡ್ಲ್ ಆಫ್ ದ ಡಿಶಲ್ಲೇ ಹಾಕ್ಬಿಡ್ತೀನಿ. ಕೆಲವೊಬ್ರು ಗಾರ್ನಿಷ್ಗೆ ಅಂತ ಲಾಸ್ಟಿಗೆ ಹಾಕ್ತಾರೆ, ಬಟ್ ನಾನು ಯಾವಾಗಲೂ ಮಿಡ್ಲಲ್ಲೇ ಹಾಕ್ತೀನಿ. ಸೊ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಜಸ್ಟ್ ಲೈಟಾಗಿ ಸ್ವಲ್ಪ ವಾಟರ್ ಹಾಕಿ ಅದನ್ನು ಒಂದು 5 ಮಿನಿಟ್ಸ್ ಜಸ್ಟ್ ಬಾಯ್ಲ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ಹುಣಸೆಹಣ್ಣಿನ ರಸ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬ್ಯಾಚುಲರ್ ರೆಸಿಪಿ ಅಂತ ಹೇಳಿದೆ. ನಿಮ್ಮ ಮನೇಲಿ ಹುಣಸೆಹಣ್ಣು ಇಲ್ಲ ಅಂತಂದರೆ ಸೊ ನೀವು ಹುಣಸೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಸೊ ಕೆಲವೊಬ್ರು ಬ್ಯಾಚುಲರ್ಸು ಈ ರೆಸಿಪಿ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ನೋ ಪ್ರಾಬ್ಲಮ್ ಫ್ರೆಂಡ್ಸ್, ನೀವು ಹುಣಸೆಹಣ್ಣನ್ನು ಸ್ಕಿಪ್ ಮಾಡಿ. ನೀವೇನಾದರೂ ಫ್ಯಾಮಿಲಿಯವರು ಮನೇಲಿರೋರು ಟ್ರೈ ಮಾಡ್ತಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಗೊಜ್ಜೂ ಜಾಸ್ತಿ ಆಗುತ್ತೆ. ನೋಡಿ, ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂತಹ ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಸ್ಪೈಸಿ ಇದೆ ಮುಂದೆ, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ನೀವೇನಾದರೂ ಅಂಗಡಿಯಿಂದ ತಂದಿರೋ ಖಾರ ಪುಡಿ ಆದರೆ 1.5 ಸ್ಪೂನ್ ಹಾಕಲೇಬೇಕಾಗುತ್ತೆ. ಯಾಕಂದರೆ ಹುಣಸೆಹಣ್ಣು ಮತ್ತು ಈ ಟೊಮೆಟೊ ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅಷ್ಟು ಗೊಜ್ಜು ರುಚಿ ಬರೋಲ್ಲ. ಈ ಗೊಜ್ಜಿನ ಏನು ಟೇಸ್ಟ್ ಅಂದರೆ ಉಪ್ಪು, ಹುಳಿ, ಖಾರ ಮತ್ತು ಸ್ವಲ್ಪ ನಾವು ಸಕ್ಕರೆ ಹಾಕಬೇಕು. ನಾನು ನೆಕ್ಸ್ಟ್ ಹಾಕ್ತಾಯಿದ್ದೀನಿ, ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅಕ್ಕಿ ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಪೂರಿ, ಆಮೇಲೆ ಇಡ್ಲಿಗೂ ಮತ್ತು ದೋಸೆಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಹೊಂದುತ್ತೆ. ಏನಿಲ್ಲ, ನಮಗೆ ಅದೆಲ್ಲ ಏನೂ ಮಾಡ್ಕೊಳಕ್ಕಾಗಿಲ್ಲ, ನಾವು ಜಸ್ಟ್ ಸಿಂಪಲ್ ಬ್ಯಾಚುಲರ್ಸ್ ಅಂದರೆ ಮೊಸರನ್ನಕ್ಕೆ ನೋಡಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಮೊಸರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಪ್ಲೈನ್ ರೈಸ್ಗೂ ಚೆನ್ನಾಗಿರುತ್ತೆ, ಜೀರಾ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ.
ಸೊ ಒಂದು ಸಲ ಈ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೇಲಿ ನಾವು ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಹೋಟೆಲಲ್ಲಿ ತಿನ್ನೋದು ಇಟ್ಸ್ ವೆರಿ ಡೇಂಜರಸ್ ಫಾರ್ ಹೆಲ್ತ್. ಆಮೇಲೆ ತುಂಬ ಇತ್ತೀಚೆಗೆ ಕಾಸ್ಟ್ಲಿ. ಈ ಜಸ್ಟ್ ಸಿಂಪಲ್ ಈ ಟೊಮೆಟೊ ಗೊಜ್ಜಿಗೆ ಇದನ್ನು 2 ಪ್ಲೇಟ್ ಮಾಡಿಕೊಡ್ತಾರೆ. ಎಷ್ಟು 100 ರುಪೀಸು, 90 ರುಪೀಸು, 120 ರುಪೀಸ್ ತೊಗೋತಾರೆ ಫ್ರೆಂಡ್ಸ್. ಇದಕ್ಕೆ ಅಷ್ಟೊಂದು ಖರ್ಚು ಆಗೋದೇ ಇಲ್ಲ. ನಾನು ಜಸ್ಟ್ ಒಂದು 1/4 kg ನಾನು ಟೊಮೆಟೊ ಹಾಕಿದ್ದೀನಿ ಅಷ್ಟೇ. ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಾನು ಟೇಸ್ಟ್ ನೋಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿತ್ತು. ಅದಕ್ಕೆ ತಮ್ಮ ಎಕ್ಸ್ಪ್ರೆಷನ್ ಕೊಟ್ಟೆ ನಾನು. ಒಂದು ಸಲ ಮಾಡಿ ನೋಡಿ. ಎಕ್ಸ್ಪೆಷಲಿ ನಾನು ಇದನ್ನು ಆ್ಯಕ್ಚುಲಿ ಬ್ಯಾಚುಲರ್ಸ್ಗೆ ತೋರಿಸ್ಬೇಕು ಅಂತಲೇ ಮಾಡಿರುವಂಥದ್ದು. ಯೂಶ್ವಲಿ ಗೊತ್ತಿರುತ್ತೆ, ಹೋಮ್ ಮೇಕರ್ಸ್ ಎಲ್ಲ ಮನೇಲಿ ಮಾಡ್ತಾನೆ ಇರ್ತೀರ. ಸೊ ಅಂಥದ್ದೇನು ದೊಡ್ಡ ರೆಸಿಪಿ ಅಲ್ಲ ಇದು, ತುಂಬ ಲೆಂತಿ ರೆಸಿಪಿ ಅಲ್ಲ ಇದು. ಸೊ ಅದು ಟೊಮೆಟೊ ಗೊಜ್ಜು ನಾನು ಜಸ್ಟ್ ಬೇರೆ ಗ್ಯಾಸ್ಗೆ ಶಿಫ್ಟ್ ಮಾಡಿದೆ. ನಾನು ಚೆನ್ನಾಗಿ ಅದೊಂದು ಸ್ವಲ್ಪ ಹೊಂದ್ಕೊಳ್ಳಿ, ಉಪ್ಪು ಹುಳಿ ಖಾರ ಎಲ್ಲ ಅಂತ. ಈ ಕಡೆ ನಾನು ಚಪಾತಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೀವು ಅನ್ಕೊತಿರ್ಬೋದು ಏನಕ್ಕೆ ಚಪಾತಿ ತೋರಿಸ್ತಾ ಇದ್ದೀನಿ ಅಂತ. ಯೂಶ್ವಲಿ ಎಲ್ಲರ ಮನೇಲೂ ಚಪಾತಿ ಮಾಡೇ ಮಾಡ್ತಾರೆ. ಸೊ ನಾನು ಮಾಡೋ ಚಪಾತಿನ ತಿಂದಂತಹ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ರಿಲೇಟಿವ್ಸ್ ಅಕ್ಕಪಕ್ಕದವರು ತುಂಬ ಸ್ಮೂತಾಗಿರುತ್ತೆ, ನಿನ್ನ ಚಪಾತಿ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಸೊ ಅವರಿಗೋಸ್ಕರ ಜಸ್ಟ್ ನಾನು ಇದನ್ನು ರೆಸಿಪಿನ ಶೇರ್ ಮಾಡ್ತಾಯಿರೋದು. ಚಪಾತಿ ಯಾಕಷ್ಟು ಸ್ಮೂತ್ ಬರುತ್ತೆ ನಾನು ಮಾಡಿದ್ದು ತಿಂದಂಥವ್ರಿಗೆ ಗೊತ್ತಿರುತ್ತೆ. ಏನಿಲ್ಲ ಫ್ರೆಂಡ್ಸ್, ಜಾಸ್ತಿ ಹಿಟ್ಟು ಹಾಕೋಬಾರ್ದು. ಕೆಲವರು ತುಂಬ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಥರ ಅದನ್ನು ಉದ್ದುತ್ತಾರೆ. ಅಷ್ಟೊಂದು ಹಿಟ್ಟು ಹಾಕೋಬಾರ್ದು. ನೋಡಿ, ಜಸ್ಟ್ ಇಷ್ಟು ಅಗಲವಾಗಿ ಪೂರಿ ಸೈಜಲ್ಲಿ ನಾನು ಉತ್ಕೊಂಡ್ಬಿಟ್ಟು ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ತೀನಿ. ತುಂಬ ಹಚ್ಚಬಾರ್ದು ಎಣ್ಣೆನ. ನಾನು ತೋರಿಸಿದ್ನಲ್ಲ, ಜಸ್ಟ್ ಫಿಂಗರಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಜಸ್ಟ್ ಪ್ಯಾಟ್ ಮಾಡಿಕೊಂಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನಾನು ಇದನ್ನು ಫೋಲ್ಡ್ ಮಾಡ್ಕೋತೀನಿ. ಮಾಡಿಕೊಂಡು ಫ್ರೆಂಡ್ಸ್, ಇವಾಗ ನಾವು ಇದನ್ನು ಜಸ್ಟ್ ಲಟ್ಟಿಸ್ಕೋಬೇಕು. ಇದು ರೌಂಡ್ ಶೇಪಲ್ಲಿ ಬರದೇ ಇದ್ರೂ ಏನು ಟೆನ್ಷನ್ ಇಲ್ಲ. ಬಟ್ ಚಪಾತಿ ಮಾತ್ರ ತುಂಬ ಸ್ಮೂತಾಗಿ ಲೇಯರ್ ಥರ ಬರುತ್ತೆ ಫ್ರೆಂಡ್ಸ್. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. 2 ತಿನ್ನೋಂಥವ್ರು 3 ತಿಂತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾನು ಮಾಡೋ ಚಪಾತಿ ತುಂಬ ಇಷ್ಟ. ಸ್ಕೂಲಲ್ಲಿ ಮಧ್ಯಾಹ್ನ ತೊಗೊಂಡೋದಾಗ್ಲೂ ಎಷ್ಟು ಸ್ಮೂತಾಗಿರುತ್ತೆ ಮಮ್ಮಿ ಅಂತ ಹೇಳ್ತಾರೆ. ಬಿಕಾಸ್ ನಾವು ಮಧ್ಯ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಟ್ರಯಾಂಗಲಲ್ಲಿ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಸ್ಮೂತಾಗಿ ಲಟ್ಟಿಸ್ಬೇಕು. ತುಂಬ ಒತ್ತಿ ಲಟ್ಟಿಸ್ಬಾರ್ದು. ನೀವು ಅನ್ಕೋಬೋದು ಕೆಲವೊಬ್ರು ಜಾಯಿಂಟ್ ಫ್ಯಾಮಿಲಿ ಇರ್ತೀರ ಅಥವಾ ಲೇಟಾಗಿರುತ್ತೆ, ಮಕ್ಕಳು ಅರ್ಜೆಂಟ್ ಮಾಡ್ತಿರ್ತಾರೆ, ಮನೇಲಿ 2-3 ಮಕ್ಕಳಿರ್ತಾರೆ ಅಂಥವ್ರು ಹೆಂಗೆ ಮೇಡಮ್ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಬಾಕ್ಸಿಗೆ ಅನ್ಬೋದು. ಫ್ರೆಂಡ್ಸ್, ಮನಸ್ಸಿದ್ರೆ ಮಾರ್ಗ. ಸೊ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಡಿಶಸ್ನ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಿ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡಬೇಕು ಅಂತಂದರೆ ಒಂದು 15-10 ಮಿನಿಟ್ಸ್ ತೊಗೊಳುತ್ತೆ. ನೀವೇನು ಯಾವಾಗಲೂ ಚಪಾತಿ ಮಾಡಲ್ಲ ಅಂದ್ಕೊತೀನಿ. ವೀಕ್ಲಿ 2 ಅಷ್ಟೇ ಬಾಕ್ಸಿಗೆ ಕಳಿಸೋದಲ್ವಾ. ಸೊ ನೋಡಿ, ನಾನು ಈ ರೀತಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು. ನಾನು ಒಂಚೂರು ಮೊಬೈಲ್ ತೊಗೊಳೋದ್ರೊಳಗಡೆ ಅದು ಸ್ವಲ್ಪ ಸಿಗಿದ್ಬಿಡ್ತು. ಯೂಶ್ವಲಿ ನಾನು ಚಪಾತಿ ಸೀಸಲ್ಲ. ನೋಡಿ, ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಆ ಕಡೆ ಆಲು ಸತ ಕಾಯ್ತಾ ಇದೆ. ಸೊ ಈಗ ನಾನು ಸರ್ವ್ ಮಾಡ್ತೀನಿ. ಮನೆಯಲ್ಲಿ ಈಗ ಸ್ವಲ್ಪ ಲೇಟ್ ಆಗಿದೆ ಶೂಟ್ ಮಾಡ್ಕೊಳ್ಳೋದ್ರಿಂದ ಇತ್ತೀಚೆಗೆ ನಾನು ರೆಸಿಪಿಗಳನ್ನ ಪಾಪ ನಮ್ಮ ಮನೆಯವರಾಗಿರ್ಬೋದು, ಮಕ್ಕಳು ಸ್ವಲ್ಪ ಪೇಷನ್ಸಿಂದ ಪರವಾಗಿಲ್ಲ ನೀನು ರೆಸಿಪಿ ಶೂಟ್ ಮಾಡ್ಕೊ ಅಂತ ಕೋಪ್ರೇಟ್ ಮಾಡ್ತಾರೆ. ಸೊ ನಾನಿವಾಗ ನಿಧಾನಕ್ಕೆ ಒಂದೊಂದೇ ಬೇಯಿಸಿ ಬಿಸಿ ಸರ್ವ್ ಮಾಡ್ತೀನಿ. ನೀವು ಹೇಳ್ಬೋದು, ಅಷ್ಟು 3 ಜನನೂ ಕೂರಿಸ್ಬಿಟ್ಟು ಹೆಂಗೆ ನೀವು ಬಿಸಿ ಸರ್ವ್ ಮಾಡ್ತೀರಾ ಅಂತ. ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಸ್ವಲ್ಪ ಪೇಷನ್ಸಿಂದ ಕಾಯ್ತಾರೆ. ತುಂಬ ಏನು ಅವಸರ ಮಾಡಲ್ಲ. ನಾನು ನಿಧಾನಕ್ಕೆ ಈಗ 1 ಚಪಾತಿ ಕೊಟ್ಟನ ಅದನ್ನ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಿರ್ತಾರೆ. ಅಷ್ಟರೊಳಗಡೆ ಇನ್ನೊಂದು ಚಪಾತಿ ಕೊಡ್ತೀನಿ. ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಮಾತಾಡಿಕೊಂಡು ನಿಧಾನನೇ ಊಟ ಮಾಡೋದು. ಹಾಗಾಗಿ ನನಗೇನು ತುಂಬ ಟೆನ್ಷನ್ ಅನಿಸಲ್ಲ ಅಡುಗೆ ಮಾಡೋದು. ಬಿಸಿದಿನೇ ಅವ್ರನ್ನ ಕೂರಿಸ್ಬಿಟ್ಟು ಈ ರೀತಿ ಲೇಯರ್ ಚಪಾತೀಸ್ ಮಾಡಿಕೊಡ್ತೀನಿ. ಸೊ ಅವರಿಗೆ ಆ ರೀತಿ ಸ್ಪೆಷಲ್ ಚಪಾತಿ ಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ನಿಧಾನಕ್ಕೆ ಮಾಡಿಕೊಡ್ತೀನಿ. ಅಂದರೆ ಏನು ಅಷ್ಟೊಂದು ಟೆನ್ಷನ್ ಮಾಡಲ್ಲ, ಸ್ವಲ್ಪ ಅರ್ಥ ಮಾಡ್ಕೋತಾರೆ. ನಿಮ್ಮ ಮನೇಲೂ ನೀವು ಹಂಗೆ ಸ್ವಲ್ಪ ಮಕ್ಕಳಿಗೆ ಹೇಳಿ, ನಿಮಗೆ ಸ್ಪೆಷಲ್ ಚಪಾತಿ ಬೇಕು ಅಂದರೆ ನಿಧಾನಕ್ಕೆ ಮಾಡಿಕೊಡ್ತೀನಿ, ಜಸ್ಟ್ ವೆಯ್ಟ್ ಮಾಡಿ ಅಂತ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು, ಆದಷ್ಟು ಟಿ ವಿಯ ಮುಂದೆ ಕೂತ್ಕೊಂಡು ಮಕ್ಕಳಿಗೆ ಫುಡ್ಡನ್ನು ಕೊಡಬೇಡಿ. ಅವ್ರು ಆದಷ್ಟು ನಿಮ್ಮ ಮನೇಲಿ ಟಿ ವಿ ಇದೆ, ದೊಡ್ಡವ್ರು ನೋಡ್ತಿರ್ತಾರೆ ಅಂದರೆ ಅಟ್ಲೀಸ್ಟ್ ಮಕ್ಕಳನ್ನ ಕಿಚನಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಸ್ಕೂಲ್ ಬಗ್ಗೆ ಮಾತಾಡಿಕೊಂಡು ಅವ್ರದ್ದು ಯಾವ ರೀತಿ ಇವತ್ತು ಏನಾಯಿತು ಸ್ಕೂಲಲ್ಲಿ, ಆ ಟೀಚರ್ ಏನಂದರು, ಈ ಟೀಚರ್ ಏನಂದರು, ಹೋಮ್ವರ್ಕ್ ಮಾಡಿದೆ, ಕ್ಲಾಸಸ್ ಹೆಂಗೆ ನಡೀತಾ ಇದೆ ಅಂತ ಸ್ವಲ್ಪ ಚಿಟ್ ಮಾಡಿಕೊಂಡು ಮಕ್ಕಳನ್ನ ಅಡುಗೆ ಮನೇಲಿ ಕೂರಿಸ್ಕೊಂಡು ಸ್ವಲ್ಪ ಅವ್ರನ್ನ ಓಪನ್ ಅಪ್ ಮಾಡಿ ಏನು ನಡೀತಾ ಇದೆ ಅನ್ನೋದನ್ನು ಅವ್ರು ಶೇರ್ ಮಾಡ್ಕೋಬೇಕು. ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ ಸ್ಕೂಲಲ್ಲಿ ಏನು ನಡೀತಾ ಇದೆ, ಕ್ಲಾಸಸ್ ಹೆಂಗೆ ನಡೀತಾ ಇದೆ. ಇಷ್ಟೊಂದು ಕಷ್ಟಪಟ್ಟು ನೀವು ಫೀಸ್ ಕಟ್ಟಿರ್ತೀರ, ಸ್ವಲ್ಪ ಸ್ಕೂಲಲ್ಲೂ ಏನು ನಡೀತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಅವ್ರಿಗೊಂದು ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡಬೇಕು ಫ್ರೆಂಡ್ಸ್. ಯಾವಾಗಲೂ ನೀವು ಫೋನಲ್ಲಿ ಇಟ್ಕೊಂಡು ಟಿ ವಿ ನೋಡಿಕೊಂಡು ಬೇರೆ ಏನೋ ವಿಷಯ ಮಾತಾಡಿಕೊಂಡು ಟೈಮನ್ನು ಪ್ಲೀಸ್ ವೇಸ್ಟ್ ಮಾಡಬೇಡಿ. ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡಿ. ನೋಡಿ, ಮಾತಾಡಿಕೊಂಡೆ ನಂದು ಆಲ್ರೆಡಿ 2ನೇ ಮೋಸ್ಟ್ಲಿ ಇದು 3ನೇ ಚಪಾತಿ ಅನಿಸುತ್ತೆ. ಇದೇ ರೀತಿ ನಾನು ಮಾಡಿಕೊಡ್ತಾ ಇರ್ತೀನಿ. ಸ್ವಲ್ಪ ನಾನು ನೋಡ್ತಿರ್ಬೋದು ಆಯಿಲ್ನ, ನೀವು ಅನ್ಕೋಬೋದು ಮ್ಯಾಮ್ ಇಷ್ಟೊಂದು ಆಯಿಲ್ ಹಾಕ್ತಿದ್ದೀರಲ್ಲ ಅಂತ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಗೊಜ್ಜಿಗೂ ಸ್ವಲ್ಪ ಕಡಿಮೆನೇ ಆಯಿಲ್ ಹಾಕಿರ್ತೀನಿ. ಚಪಾತಿ ಹಿಟ್ಟು ಕಲ್ಸೋಕ್ಕಂತೂ ನಾನು ಆಯಿಲ್ ಹಾಕೋದೇ ಇಲ್ಲ. ಸೊ ಈ ರೀತಿ ಜಸ್ಟ್ ಬೇಯಿಸ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಜಸ್ಟ್ ಚೂರು ಕೈ ಮುಂದೆ ನಂಗೆ ಎಣ್ಣೆ ಹಾಕಿಬಿಟ್ಟು
ನಾನು ಬೇಯಿಸ್ಕೊಡ್ತೀನಿ. ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ. ಫ್ರೆಂಡ್ಸ್, ಈಗ ಆಯಿಲ್ ಅವಾಯ್ಡ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಲ್ಲ. ಯಾವ ಡಿಶಲ್ಲಿ ಆಯಿಲನ್ನು ಕಡಿಮೆ ಹಾಕಬೇಕು, ಯಾವುದಕ್ಕೆ ಜಾಸ್ತಿ ಹಾಕಬೇಕು, ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಾವು ಸ್ವಲ್ಪ ಮೈಂಡ್ಫುಲ್ಲಾಗಿ ಅದನ್ನು ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಕೆಲವೊಬ್ಬರು ತಿಂಡಿಗಳಿಗೆಲ್ಲ ತುಂಬ ಆಯಿಲ್ ಹಾಕ್ತಾರೆ. ನಾನು ಅಷ್ಟೊಂದು ಆಯಿಲ್ ಹಾಕಲ್ಲ, ತುಂಬ ಲಿಮಿಟಾಗಿ. ನಾನು ಜಸ್ಟ್ ಸಾಸಿವೆ ಮತ್ತು ಕರಿಬೇವು ಚಿಟಿಪಿಟಿ ಅನ್ನೋಕ್ಕಷ್ಟೇ ಎಣ್ಣೆ ಹಾಕೋದು. ನನ್ನ ತಿಂಡಿಗಳಲ್ಲೆಲ್ಲ ನಾವು ತಟ್ಟೆಗೆ ಹಾಕ್ಕೊಂಡ್ರೆ ಕುಕ್ಕರಲ್ಲೆಲ್ಲ ಅಂತ ಸ್ವಲ್ಪನೂ ಎಣ್ಣೆ ಇರಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಚಪಾತಿ ತುಂಬ ಚೆನ್ನಾಗಿ ಬಂತು. ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಅಂತೂ ತಿಂತಾಯಿದ್ರೆ ಎರಡೇ ಬೆರಳಲ್ಲಿ ತುಂಡಾಗುತ್ತೆ. ಈ ಥರ ಒಂದು ಸಲ ಟ್ರಯಾಂಗಲ್ ಚಪಾತಿನ ಮಾಡಿ ನಿಮ್ಮ ಮನೇಲಿ ಸರ್ವ್ ಮಾಡಿ, ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಾವು ಚಪಾತಿ ತಿನ್ನಲ್ಲ ಅನ್ನೋರು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದಲ್ಲ ಎರಡಲ್ಲ 3 ಚಪಾತಿ ತಿಂತಾರೆ. ಸೊ ಜಸ್ಟ್ ಸೈಡ್ಗೆ 1-2 ಪೀಸ್ ಆನಿಯನ್ ಸರ್ವ್ ಮಾಡಿದ್ದೀವಿ ಫ್ರೆಂಡ್ಸ್. ನಾವು ನೈಟು ಸ್ವಲ್ಪ ಚಪಾತಿ ರೊಟ್ಟಿ ಎಲ್ಲ ಮಾಡಿದಾಗ ಕಂಪಲ್ಸರಿ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ ಅದನ್ನು ತೊಗೋತೀವಿ. ಬ್ಯಾಲೆನ್ಸ್ ಆಗುತ್ತೆ ಮೀಲ್. ಐ ಹೋಪ್ ನೀವು ಆ ಗೊಜ್ಜನ್ನು ಮತ್ತು ಚಪಾತಿನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಂಗಳೂರು ಬನ್ಸು. ಜಸ್ಟ್ ಒಂದು 3-4 ಡೇಸ್ ಕೆಳಗಡೆ ಈ ರೆಸಿಪಿ ಹಾಕಿದ್ದೆ, ಕಂಪ್ಲೀಟ್ ಡೀಟೇಲ್ ರೆಸಿಪಿ. ಯಾರೆಲ್ಲ ನೋಡಿಲ್ಲ ಅನ್ನೋರಿಗೆ ಜಸ್ಟ್ 1-2 ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೆ ಇದ್ರ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಹೋಗಿಬಿಟ್ಟು ಜಸ್ಟ್ 3-4 ಡೇಸ್ ಹಿಂದೆ ನಾನು ಮಂಗಳೂರು ಬನ್ಸ್ ರೆಸಿಪಿ ಹಾಕಿದ್ದೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಇದು ಆಯಿಲ್ ಡೀಪ್ ಫ್ರೈ ಅಲ್ವಾ ಅಂತ, ನೀವು ಆಯಿಲೇ ಯೂಸ್ ಮಾಡಲ್ಲ ಅಂತೀರಾ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಚೂರು ಆಯಿಲ್ ತಗೊಡಿಯಲ್ಲ, ಇದು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿದ್ರು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಡೀಟೇಲ್ ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಮಂಗಳೂರು ಬನ್ಸ್ ಅಂತ ಸರ್ಚ್ ಮಾಡಿ, ಜಸ್ಟ್ ಸಿಗುತ್ತೆ. 3-4 ಡೇಸ್ ಹಿಂದೆ ಹಾಕಿದ್ದೀನಿ. ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದೇ ಥರ ಮಾಡ್ಕೊಡೋದಕ್ಕಿಂತ ಈ ರೀತಿ ಸ್ಪೆಷಲಾಗಿ ಮಾಡಿಕೊಡಿ, ಅದು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾವ್ದಾದ್ರು ರೆಸಿಪಿನ ನಾನು ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ, ತೋರಿಸ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮಗೋಸ್ಕರ ಆ ರೆಸಿಪಿನ ಮಾಡಿ ಡೀಟೇಲಾಗಿ ಶೂಟ್ ಮಾಡಿ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಬನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಪೂರಿ ಥರ ಬಂದಿದೆ. ಬಟ್ ಇದು ಪೂರಿ ಥರ ಟೇಸ್ಟ್ ಇರಲ್ಲ, ನೀವು ನೋಡ್ತಿರ್ಬೋದು ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.